ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್ ಡಿಜಿಟಲ್ ಅರೆಸ್ಟ್ 80 ಕಡೆ CBI ದಾಳಿಯನ್ನು ಮಾಡಲಾಗಿದೆ. ನೋಡಿ, ಇತ್ತೀಚೆಗೆ ಕಂಡು ಬರ್ತಾ ಇರುವಂಥ ಅಥವಾ ಕೇಳ್ತಾ ಇರುವಂಥ ಅಥವಾ ಅತಿ ದೊಡ್ಡ ಸಮಸ್ಯೆ ಅಂತ ಕಾಣಿಸ್ಕೊಳ್ತಾ ಇರೋದು ನಮಗೆ ಈ ಡಿಜಿಟಲ್ ಅರೆಸ್ಟ್. ಈಗಾಗಲೇ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರವೂ ಸೇರಿದಂತೆ ಸಂಬಂಧಪಟ್ಟಂಥ ಸರ್ಕಾರಗಳಾಗಿರ್ಬೋದು, ಆಮೇಲೆ ಪ್ರತಿಯೊಬ್ಬರೂ ಕೂಡ ಇದಕ್ಕೊಂದು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಡಿಜಿಟಲ್ ಅರೆಸ್ಟ್ ಆಗ್ತಾ ಇದೆ, ಇದರಿಂದ ನೀವು ಎಚ್ಚೆತ್ಕೊಳ್ಳಿ. ಯಾರೋ ಕಾಲ್ ಮಾಡ್ತಾರೆ, ಲೋನ್ ಬೇಕಾ ಅಥವಾ ನೀವು ಲೋನ್ ತಗೊಳ್ಳೋದಕ್ಕೆ ಅರ್ಹರಿದ್ದೀರಾ, OTP ಬರುತ್ತೆ ಹೇಳಿ, ಅಥವಾ ನಾವು ಜಡ್ಜು ಅಥವಾ ನಾವು CBI ಈ ಥರದ್ದೆಲ್ಲ ಹೇಳ್ಕೊಂಡು ಕಾಲ್ಸ್ಗಳು ಬರುತ್ತೆ. ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಅದಕ್ಕೆ ನೀವು ಉತ್ತರನೂ ಕೊಡೋಕೆ ಹೋಗಬೇಡಿ. ಸ್ವಲ್ಪ ಫೋನ್ಸ್ಗಳಲ್ಲಿ ಒಂಚೂರು ಅಲರ್ಟ್ ಆಗಿರಿ. ಬರುವಂಥ ಕಾಲನ್ನು ರಿಸೀವ್ ಮಾಡೋದಾಗಿರ್ಬೋದು ಅಥವಾ ಈ OTPಗಳನ್ನು ಹೇಳೋದಾಗಿರ್ಬೋದು ಅಂತ. ಹಾಗಿದ್ರೂ ಅಂಥ ಪ್ರಕರಣಗಳು ಮತ್ತೆ ಹೆಚ್ಚಾಗ್ತಾನೆ ಇದೆ, ಜಾಸ್ತಿ ಬೆಳಕಿಗೂ ಬರ್ತಾ ಇದೆ. ನೋಡಿ, ಡಿಜಿಟಲ್ ಅರೆಸ್ಟು 80 ಕಡೆ CCB ದಾಳಿಯನ್ನು ಮಾಡಿರೋದು. ಸುಪ್ರೀಂ ಕೋರ್ಟ್ ಅಧಿಕೃತ ವೆಬ್ಸೈಟ್ನ URL ಹೋಲುವ ವೆಬ್ ವಿಳಾಸ ಬಳಸಿಕೊಂಡು ದೇಶದಾದ್ಯಂತ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ನೂರಾರು ಜನರನ್ನು ವಂಚಿಸಿದ್ದ ಸೈಬರ್ ವಂಚಕರ ಬೃಹತ್ ಜಾಲವನ್ನು ಭೇದಿಸೋಕೆ CBI ಗುರುವಾರ ದೇಶದ 16 ರಾಜ್ಯಗಳ 80 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿತು. ಪಂಜಾಬ್ನ ಮತ್ತು ಗುಜರಾತ್ನಿಂದ ಹಿಡಿದು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮಣಿಪುರದವರೆಗೆ ಹರಡಿದ್ದಂಥ ಈ ಜಾಲವು ದೇಶದಾದ್ಯಂತ ಕನಿಷ್ಠ 200 ಜನರನ್ನ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವಂಚಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಂಚಕರ ಜಾಲವನ್ನು ಪತ್ತೆ ಹಚ್ಚೋಕೆ ನುರಿತ ಅಧಿಕಾರಿಗಳನ್ನು ಒಳಗೊಂಡಂತ ಒಟ್ಟು 60 ವಿಶೇಷ ತಂಡಗಳನ್ನು ರಚಿಸಿ ಆಪರೇಷನ್ ಚಕ್ರ 06 ಮುಖಾಂತರವಾಗಿ CBI ಕಾರ್ಯಾಚರಣೆ ನಡೆಸಿತು. ಪೊಲೀಸ್ ಅಧಿಕಾರಿಗಳು, ಕೇಂದ್ರ ತನಿಖಾ ಸಂಸ್ಥೆಗಳು, ನ್ಯಾಯಾಂಗ ಅಧಿಕಾರಿಗಳಿಂದ ಪರಿಚಯಿಸಲಾಗಿದ್ದ ಸೈಬರ್ ವಂಚಕರು ಜನರನ್ನ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸುಲಿಗೆ ಮಾಡ್ತಾ ಇದ್ರು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವೆಬ್ಸೈಟ್ನ ನಕಲಿ ಡೊಮೈನ್ ಬಳಕೆ ಆಗ್ತಿರುವ ಕುರಿತು ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿಯಿಂದ ದೂರು ಬಂದಿತ್ತು. ಇದರ ಆಧಾರದಲ್ಲಿ FIR ದಾಖಲಿಸಿಕೊಂಡ CBI ದೇಶದಾದ್ಯಂತ ಶೋಧ ನಡೆಸಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸೊ 80 ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಈ ಥರ ಸೈಬರ್ ಕ್ರೈಮ್ಗಳಲ್ಲಿ ವಂಚನೆಯನ್ನು ಮಾಡಲಾಗ್ತಾ ಇತ್ತು, ಇವುಗಳನ್ನು ಬಳಕೆ ಮಾಡ್ಕೊಂಡು ವಂಚನೆ ಮಾಡಲಾಗ್ತಾ ಇತ್ತು, ಅವ್ರುಗಳನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇತ್ತೀಚೆಗೆ ಈ ಥರದ್ದು ಪ್ರಕರಣಗಳು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಹಾಗಾಗಿ ಅಲರ್ಟ್ ಆಗಬೇಕಾಗತ್ತೆ. ನೋಡಿ, ಚೆನ್ನೈ, ಕೋಲ್ಕತ್ತಾದಲ್ಲಿ ಇಬ್ಬರನ್ನೇ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುರುವಾರ ನಡೆದಂಥ ಕಾರ್ಯಾಚರಣೆಯಲ್ಲಿ ಚೆನ್ನೈ ಮತ್ತು ಕೋಲ್ಕತ್ತಾದಿಂದ 2 ಸೈಬರ್ ವಂಚಕರನ್ನು CBI ಬಂಧಿಸಿದೆ. ನರೇಶ್ ಮತ್ತು ಸಂಜೀಪ್ ಸಹ ಬಂಧಿತ ಆರೋಪಿಗಳು. ಇವರಿಬ್ಬರು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಜನರನ್ನ ವಂಚಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡ ಜಾಲದ ಭಾಗವಾಗಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ. ಇನ್ನು ಆರೋಪಿಗಳು ನಕಲಿ ಕಂಪನಿಗಳನ್ನು ಸೃಷ್ಟಿಸಿ ಅವುಗಳ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಗಳನ್ನು ತೆರೆದಿದ್ರು. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಜನರನ್ನು ಬೆದರಿಸಿ ಅಕ್ರಮವಾಗಿ ಗಳಿಸಿದ ಹಣಕಾಸಿನ ನಿರ್ವಹಣೆಯನ್ನು ಈ ಮುಖಾಂತರವಾಗಿ ಮಾಡ್ತಾ ಇದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ನಕಲಿ ಖಾತೆಗಳ ಮುಖಾಂತರ ಇತ್ತೀಚೆಗೆ ಸುಮಾರು 2 ಕೋಟಿಯಷ್ಟು ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಂತಲೂ ಕೂಡ CBI ಹೇಳ್ತಾ ಇರೋದು. ವಂಚಕರು ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಹೋಲುವ ವೆಬ್ ವಿಳಾಸದಲ್ಲಿ ನ್ಯಾಯಾಲಯದ ಅಧಿಕೃತ ಆದೇಶಗಳು, ವಾರೆಂಟ್ಗಳು, ಕಾನೂನು ಜಾರಿ ಸಂಸ್ಥೆಗಳ ಪ್ರಕಟಣೆ ಮತ್ತು ಸೂಚನೆಗಳನ್ನು ಹೋಲುವ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರ ವಿಶ್ವಾಸವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ CBI ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಕೋರ್ಟ್ಗಳಂಥ ವೆಬ್ಸೈಟ್ಗಳನ್ನೇ ಇವರು ನಕಲಿ ಮಾಡ್ತಾರೆ, ಅದನ್ನೇ ಹೋಲುವಂತೆ ವ್ಯಾಮರಿಸ್ತಾರೆ ಅಂತಂದರೆ ಇನ್ನು ಯಾವ ಪ್ರಮಾಣದಲ್ಲಿ ಇವರು ಅಲರ್ಟ್ ಆಗಿದ್ದಾರೆ, ಯಾವ ಪ್ರಮಾಣದಲ್ಲಿ ಇವರು ವಂಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಕಾರಣಕ್ಕಾಗಿ ನಿಮಗೇನಾದರೂ ಒಂದು ಸ್ವಲ್ಪ ಡೌಟ್ ಬಂತು, ಮತ್ತೊಂದು ಅಂತಂದರೆ ನೀವು ಸಮೀಪದ ಪೊಲೀಸ್ ಸ್ಟೇಷನಿಗೆ ದೂರನ್ನು ಕೊಡಬೇಕು ಹೊರತು ನಾವೇ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಆಗೋದೇ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಸೂಕ್ತ.